ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕುರಿತು ನೋಡಿಕೊಳ್ಳೋಣ. ಸ್ನೇಹಿತರೆ, ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಏನಪ್ಪ ಅಂತಂದ್ರೆ, ಭಾರತೀಯ ಭಾಷೆಗಳಲ್ಲಿ ಬರೆಯುವಂಥ ಶ್ರೇಷ್ಠ ಗದ್ಯ ಮತ್ತು ಪದ್ಯ ಪ್ರಕಾರಕ್ಕೆ ಕೊಡಮಾಡುವ ವಾರ್ಷಿಕ ಪ್ರಶಸ್ತಿಯಾಗಿದ್ದು, ಇದನ್ನು ವಿದ್ಯೆ ದೇವತೆಯಾಗಿರುವಂಥ ಸರಸ್ವತಿಯ ಹೆಸರಿನಲ್ಲಿ ಸ್ಥಾಪಿತವಾಗಿರುತ್ತದೆ. ಇದು ಸಾಹಿತ್ಯದ ಒಂದು ಉನ್ನತ ಪ್ರಶಸ್ತಿಯಾಗಿದ್ದು, ಈ ಪ್ರಶಸ್ತಿಯು ಸುಮಾರು 15 ಲಕ್ಷ ರೂಪಾಯಿಗಳನ್ನು ಹೊಂದಿತು. ಈ ಪ್ರಶಸ್ತಿಯನ್ನು ಕೆ ಬಿರ್ಲಾ ಫೌಂಡೇಶನ್ ಅವರು ಅಥವಾ ಪ್ರತಿಷ್ಠಾನವು ಈ ಪ್ರಶಸ್ತಿಯನ್ನು ಏನಪ್ಪ ಅಂತಂದ್ರೆ 1991ರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಕೆ ಬಿರ್ಲಾ ಫೌಂಡೇಶನ್ ಅವರು ಸ್ಥಾಪನೆ ಮಾಡಿರೋಂಥ ಸರಸ್ವತಿ ಸಮ್ಮಾನ ಪ್ರಶಸ್ತಿಯ ಪುರಸ್ಕೃತರು ನೋಡುವುದಾದರೆ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ 1991ರಲ್ಲಿ ಹರಿವಂಶರಾಯ ಬಚ್ಚನ್ ಎನ್ನುವಂಥವರು ಹಿಂದಿ ಬರಹಗಾರರಾಗಿದ್ದು, ಇವರ 4 ಸಂಪುಟಗಳ ಆತ್ಮಚರಿತ್ರೆಗಾಗಿ ಮೊದಲ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತದನಂತರದಲ್ಲಿ 1992ರಲ್ಲಿ ರಮಾಕಾಂತ್ ರಥ್ ಅವರು ಏನಪ್ಪ ಅಂತಂದ್ರೆ ಒಡಿಯಾ ಭಾಷೆಗೆ ಏನಪ್ಪ ಅಂತಂದ್ರೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೂ ನಮ್ಮ ಕನ್ನಡದಲ್ಲಿ ಏನಪ್ಪ ಅಂತಂದರೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಂಥ ಸಾಹಿತಿಗಳು ಏನಪ್ಪ ಅಂತಂದ್ರೆ 2 ಜನರಿದ್ದು, ಮೊದಲನೇದಾಗಿ 2010ರಲ್ಲಿ ಏನಪ್ಪ ಅಂತಂದ್ರೆ SL ಭೈರಪ್ಪನವರು ಅವರ ಮಂದ್ರ ಕೃತಿಗೆ ಏನಪ್ಪ ಅಂತಂದ್ರೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ 2014ರಲ್ಲಿ ವೀರಪ್ಪ ಮೊಯ್ಲಿಯವರ ಮಹಾಕಾವ್ಯ ಶ್ರೀರಾಮಾಯಣ ಅನ್ವೇಷಣಂ ಎನ್ನುವಂಥ ಕೃತಿಗೆ ಏನಪ್ಪ ಅಂತಂದ್ರೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂತಂದ್ರೆ ಸರಸ್ವತಿ ಸಮ್ಮಾನ ಕುರಿತು ನೋಡಿಕೊಂಡಿದ್ದೇವೆ ಸ್ನೇಹಿತರೆ.